ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಕಲಾಮಂದಿರದಲ್ಲಿ ಇತ್ತೀಚೆಗೆ ನಡೆದ ಕರ್ನಾಟಕ ಸಂಚಾರಿ ಟಿವಿ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಅನೇಕ ಗಣ್ಯಮಾನ್ಯರು ಹಾಗೂ ಹೆಸರಾಂತ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಪೋಸ್ಟರ್ ಬಿಡುಗಡೆ ಮಾಡುವುದರ ಮೂಲಕ ಕರ್ನಾಟಕ ಸಂಚಾರಿ ಟಿವಿಗೆ ಶುಭ ಹಾರೈಸಿದರು. ಮತ್ತು ಈ ಸಮಾರಂಭದಲ್ಲಿ ಕರ್ನಾಟಕ ಸಂಚಾರಿ ಟಿವಿ 24/7 ಸಂಪಾದಕರಾದ ಶ್ರೀಮತಿ ಲಕ್ಷ್ಮೀದೇವಿ ಇವರಿಗೆ ಇವರ ಕ್ರೀಡಾ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು. ವರದಿ ಗುಲ್ಶನ್, ಬೆಂಗಳೂರು. ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಇವತ್ತು ಎಲ್ಲ ವೇದಿಕೆಯ ಮಾಣಿಕ್ಯರು ಉಪಸ್ಥಿತರಿದ್ದಾರೆ. ಯಾರಿಲ್ಲ, ಯಾರ್ಯಾರಿಲ್ಲ, ಯಾರಿದ್ದಾರೆ, ಯಾಕಿಲ್ಲ, ಎಲ್ಲರೂ ಇದ್ದಾರೆ, ಹೇಗಿರಬೇಕು. ಒಂದು ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮಕ್ಕೆ ಕಣ್ತುಂಬಿ ಬರಬೇಕಾ ಅಥವಾ ಹೃದಯ ತುಂಬಿ ಬರಬೇಕಾ ಗೊತ್ತಾಗ್ತಾ ಇಲ್ಲ. ಆದರೆ ಅದೆಲ್ಲದೂ ಮೀರಿ ಇವತ್ತು ಈ ಆತ್ಮಶ್ರೀ ಒಂದು ಕನ್ನಡ ಸಾಂಸ್ಕೃತಿಕ ವೇದಿಕೆ ತುಂಬಿ ತುಳುತ್ತಾ ಇದೆ. ಅದಕ್ಕಾಗಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಈ ವೇದಿಕೆಯ ಗಣ್ಯರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಎರಡನೇ ಸಾಲಿನಲ್ಲಿ ನನ್ನ ಶಿಕ್ಷಣ ಕಾರ್ಯಕ್ರಮಕ್ಕೆ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಸುಮಾರು 25 ವರ್ಷಗಳ ಕಾಲ ಇವತ್ತು ಒಂದು ಬಾಂಧವ್ಯ ಉಳಿಸ್ಕೊಳ್ಳೋದು ಅಂತ ಹೇಳಿದ್ರೆ 4 ಮದುವೆ ಆಗಿ 4 ಹೆಂಡರನ್ನ ಮೇಂಟೈನ್ ಮಾಡ್ದಂಗೆ. ಯಾಕಂದ್ರೆ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ, ಆತ್ಮೀಯತೆ ಇಲ್ಲ, ಮಾನವೀಯತೆಯ ಮೌಲ್ಯಗಳು ಅಂದ್ರೆ ಏನು ಅಂತ ಕೇಳ್ತಾರೆ. ನಮ್ಮ ಉಳ್ವಂತವ್ರು ತಾವು ಡೈರೆಕ್ಷನ್ ಮಾಡ್ತಿದ್ದಾರೆ. ಎಲ್ಲ ಕಡೆ ಪ್ರತಿಯೊಂದಕ್ಕೂ ಅವರೇ ಓಡಾಡ್ತಾರೆ. ಪ್ರತಿಯೊಂದಕ್ಕೂ ಅನೌನ್ಸ್ಮೆಂಟ್ ಬಗ್ಗೆ ಎಲ್ಲದೂ ಅಂದ್ರೆ ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಅಂತ ಇದನ್ನ ಗೊತ್ತಾಗುತ್ತೆ. ಬಹಳ ಕಳಕಳಿ, ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ನಿಮಗೆ ಹ್ಯಾಟ್ಸ್ ಆಫ್. ವೇದಿಕೆ ಮೇಲೆ ಗುರುಸ್ಥಾನವನ್ನ ಅಲಂಕರಿಸೋದಷ್ಟೇ ಅಲ್ಲ, ಗುರುವಿನ ಒಂದು ಬ್ರಹ್ಮಸ್ಥಳ ಏನಂತ ಹೇಳ್ತಾರೆ, ಆ ಒಂದು ಪೀಠದಲ್ಲಿ ಕುಳಿತಂಥ ಗುರುವಿನ ಪಾದಾರವಿಂದದಲ್ಲಿ ನಮಸ್ಕರಿಸಿ, ನಡೆದಾಡುವ ಎಷ್ಟೋ ಟೈಟಲ್ಸ್ ಕೊಡ್ತಾರೆ. ಅವ್ರು ನಡೆದಾಡುವ ದೇವರು, ಅವ್ರು ನಡೆದಾಡುವ ದಾಸಮತಿ, ಅವ್ರು ನಡೆದಾಡುವ ವಿದ್ಯಾ ಸರಸ್ವತಿ, ನಡೆದಾಡುವ ಪ್ರಾಮಾಣಿಕತೆ, ದ ವೆರಿ ವಾಕಿಂಗ್ ಆನೆಸ್ಟಿ ಎಲ್ಲರೂ ಕೇಳಿದ್ದೀರಾ? ನಮ್ಮ ಸಂತೋಷ ಇದೆ ಸರ್. ನಡೆದಾಡುವ ಪ್ರಾಮಾಣಿಕತೆ ಅನ್ನೋದು ಅಬ್ಸ್ಟ್ರಾಕ್ಟ್. ನಿಮ್ಮದಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಗೌರವಿಸುವಂತಹ ಪುಣ್ಯ ನಮ್ಮದಾಗಿದೆ ಅಂತ ಹೇಳ್ಬೋದು. ಬಂಧುಗಳೇ, ನಾವೆಲ್ಲ ಕನ್ನಡಿಗರಾಗಿ ಹುಟ್ಟೋದಕ್ಕೆ ನಿಜವಾಗ್ಲೂ ಅದೆಷ್ಟೋ ವರ್ಷದ ಒಂದು ತಪಸ್ಸನ್ನ ಮಾಡಿದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಜ ಅನ್ನೋದಾದ್ರೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಶ್ರೀ BH ಹೊಂಗಸೇರ್ ಅವರಿಗೆ ಈ ಪ್ರಕೃತಿಗೆ, ಸಮಾಜಕ್ಕೆ ನಾವು ಕೊಡ್ತಿರುವಂತಹ ಗೌರವ ಅಂತ ಅನ್ಕೊಳ್ತೇವೆ. ನಮಸ್ಕಾರಗಳು. ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಗುಣವಂತ ಮಂಜೂರ್ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ತಮ್ಮ ಸಂಸ್ಥೆಯು ಈ ಅತ್ಯುತ್ತಮ ಅಂದ್ರೆ ಎಲೆಮರೆ ಕಾಯಿ ಅಂತ ಇರುವ ಎಷ್ಟೋ ಜನಗಳನ್ನ ಹುಡುಕಿ ಸನ್ಮಾನಿಸುವ ಕಾರ್ಯಕ್ರಮ ಮಾಡ್ತಾರೆ. ಅಂದ್ರೆ ಕೆಲವರಿಗೆ ನಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಈ ಸುಂದರವಾದ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಕೂಡ ನಮಸ್ಕಾರ ಮಾಡ್ತಾ, ಇಂದು ಈ ಒಂದು ಕನ್ನಡ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಮತ್ತು ಕನ್ನಡಾಂಬೆ ಸಾಮಾಜಿಕ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಜವಾಬ್ದಾರಿಯನ್ನು ಇವತ್ತು ಗುಣವಂತ ಮಂಜು ಅವರು ತಮ್ಮ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳಿಂದ ಸಮಾಜಕ್ಕೆ 2 ಸಂದೇಶಗಳು ಹೋಗ್ತದೆ. ಒಂದು, ಇವತ್ತು ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುರುಪು ಬರ್ಬೋದು. ಮುಂದಕ್ಕೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದರೆ ಜನರು ನಮ್ಮನ್ನು ಗುರುತಿಸ್ತಾರೆ, ಹೆಚ್ಚಿನ ಪುರಸ್ಕಾರ ಬರಬಹುದು ಅನ್ನೋ ಒಂದು ಆಶಯದಲ್ಲಿ ಇರಬಹುದು. ಶ್ರೀಮತಿ ಲಕ್ಷ್ಮೀದೇವಿ ಅವರಿಗೆ ರಾಷ್ಟ್ರೀಯ ಕ್ರೀಡಾ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಈ ಆದರ್ಶ ವ್ಯಕ್ತಿತ್ವದ ರೂವಾರಿಗಳು ಶ್ರೀ ಸಂತೋಷ್ ಹೆಗಡೆ ಸರ್ ಅವರ ನುಡಿಮುತ್ತುಗಳನ್ನು ಕೇಳುವ ಸಮಯ ಇದು.
ತುಮಕೂರಿಂದ ರಾಧಾ ಗೌಡ ಅವರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳ್ಕೊಡುತ್ತೆ, ನಮ್ಮ ಸಂಸ್ಕೃತಿಯನ್ನ ಹೇಳ್ಕೊಡುತ್ತೆ, ನಮ್ಮ ಬದುಕು ನಮ್ಮ ಮೂಲ ಬೇರು ಯಾವುದು ಅನ್ನೋದನ್ನ ಹೇಳ್ಕೊಡುತ್ತೆ. ನಾವು ಬಂದ ತಕ್ಷಣ ಗುರುಗಳನ್ನ ಹಿರಿಯರನ್ನ ಗೌರವಿಸ್ಬೇಕು, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡವರಿಗೆ, ಸಣ್ಣ ಮಕ್ಕಳಲ್ಲಿ ದೊಡ್ಡವರಲ್ಲಿ ಭಯ ಮೂಡಿಸೋದಲ್ಲ, ನಮ್ಮ ಸಂಸ್ಕಾರದ ಮುಖೇನ ಅವರ ಹಿರಿಯ